ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯೇ ವಚ. ಎಲ್ಲ ಜ್ಯೋತಿಷ್ಯ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ 9/5/2026 ಶನಿವಾರ, ಸಪ್ತಮಿ ತಿಥಿ, ಶ್ರವಣ ನಕ್ಷತ್ರ ಅನ್ನುವಂಥದ್ದು ಈ ದಿನ ಬಂದಿರ್ತದೆ. ಈ ದಿನ ಶುಕ್ಲಯೋಗ ಹಾಗೂ ಬ್ರಹ್ಮಯೋಗಗಳಿರ್ತದೆ. ಭವ, ಬಾಲವ ಮತ್ತು ಕೌಲವ ಕರ್ಣಗಳು ಈ ದಿನ ಕಾರ್ಯವನ್ನು ಮಾಡ್ತದೆ. ಮಕರ ರಾಶಿಯಲ್ಲಿ ಚಂದ್ರ ಹಾಗೂ ಮೇಷರಾಶಿಯಲ್ಲಿ ರವಿ ಸ್ಥಿತನಾಗಿರ್ತಾರೆ. ಸೂರ್ಯೋದಯ ಬೆಳಗ್ಗೆ 5:56, ಸೂರ್ಯಾಸ್ತ ಸಂಜೆ 6:36. ರಾಹುಕಾಲ 9:07 10:42 ಇರ್ತದೆ. ಯಮಗಂಡ ಕಾಲ 1:50 ಸಂಜೆ 3:24 ಇರ್ತದೆ. ಗುಳಿಕ ಕಾಲ ಬೆಳಿಗ್ಗೆ 6 ಗಂಟೆಯಿಂದ 7:33 ಇರ್ತದೆ. ಈ ದಿನ ನಾವು 12 ರಾಶಿಗಳ ದಿನಭವಿಷ್ಯವನ್ನು ತಿಳ್ಕೊಳ್ಳುವಂಥ ಒಂದು ಸುಸಂದರ್ಭದಲ್ಲಿದ್ದೇವೆ. ಮೇಷರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳನ್ನು ನೋಡೋದಾದರೆ, ಕೆಲಸಗಳಲ್ಲಿ ಜವಾಬ್ದಾರಿ ಮತ್ತು ಶ್ರಮ ಹೆಚ್ಚಾಗಿರುತ್ತದೆ. ಹಿರಿಯರ ಸಲಹೆ ಕೇಳಿದರೆ ಉತ್ತಮ ಫಲ ಅನ್ನುವಂಥದ್ದು ದೊರೀತದೆ. ಈ ಒಂದು ಸಭೆಗಳಲ್ಲಿರಬಹುದು, ಕಲಿಕೆ ಮಾಡುವಂಥದ್ರಲ್ಲಿರ್ಬೋದು, ಯೋಜನೆ ರೂಪಿಸುವಂಥದ್ದಿರ್ಬೋದು, ಈ ಎಲ್ಲ ಕಾರ್ಯಗಳಿಗೆ ಇದು ಉತ್ತಮ ದಿನವಾಗಿರ್ತದೆ. ನಿಮಗೆ ಲೀಡರ್ಶಿಪ್ ತೋರಿಸಲು ಉತ್ತಮ ಅವಕಾಶ ಅನ್ನುವಂಥದ್ದು ಸಿಗ್ತದೆ. ಈ ಹಣಕಾಸಿನ ವಿಚಾರದಲ್ಲಿ ನೀವು ಜಾಗ್ರತೆಯ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ಅದರಿಂದ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಹಳೆಯ ಯೋಜನೆಗಳಿಂದ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ನಿಲ್ಲಿಸಿಬಿಡಿ. ಸಂಬಂಧಗಳಲ್ಲಿ ನಿಮ್ಮಲ್ಲಿ ಮಾತು ಕೇಳುವ ಗುಣ ಹೆಚ್ಚಾದರೆ ಸಂಬಂಧಗಳನ್ನು ಸುಧಾರಿಸಿಕೊಳ್ಳಬಹುದು. ಕುಟುಂಬದವರ ಸಲಹೆ ಪಡೆಯುವಂಥದ್ದು ಉಪಯುಕ್ತವಾಗಿರ್ತದೆ. ಅಹಂಕಾರವನ್ನು ಕಡಿಮೆ ಮಾಡಿಕೊಂಡರೆ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಹೆಚ್ಚಾಗ್ತದೆ. ಗಂಭೀರವಾದರೂ ಗುರಿಯತ್ತ ಏಕಾಗ್ರ ಚಿಂತನೆ ಇರುವಂಥದ್ದು ಅತಿ ಮುಖ್ಯ. ಕೆಲಸ ಪೂರ್ಣಗೊಳಿಸಬೇಕೆಂದ ಮನೋಭಾವ ನಿಮ್ಮಲ್ಲಿರ್ತದೆ. ಒಳಗೆ ಆತ್ಮವಿಶ್ವಾಸ ಹೆಚ್ಚಾಗಿರ್ತದೆ. ಆದರೆ ಆತುರದ ನಿರ್ಧಾರ ತೆಗೆದುಕೊಳ್ಳಿಬಿಡಿ. ಕೋಪವನ್ನು ನಿಯಂತ್ರಿಸಿ. ಕೆಲಸದ ಒತ್ತಡದಿಂದ ಸ್ಟ್ರೆಸ್ ಆಗದಲೇ ಇರೋ ಹಾಗೆ ನೋಡ್ಕೊಳ್ಳಿ. ಈ ದಿನ ನೀವು ಸೂರ್ಯದೇವನನ್ನು ಪ್ರಾರ್ಥನೆ ಮಾಡುವಂಥದ್ದು ಹೆಚ್ಚು ಶುಭಕರ. ಆದರೆ ಅಂತಿಮದಲ್ಲಿ ಒಂದು ಕಿವಿ ಮಾತು. ಇಂದು ಶಿಸ್ತು ಮತ್ತು ಆತ್ಮವಿಶ್ವಾಸ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ. ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಫಲ ಸಿಗ್ತದೆ. ಧನ್ಯವಾದ. ವೃಷಭ ರಾಶಿಯವರೇ, ಈ ದಿನದ ಗ್ರಹಸ್ಥಿತಿಗಳು ನಿಮ್ಮ ಉದ್ಯೋಗದಲ್ಲಿ, ಕೆಲಸದಲ್ಲಿ ತಾಳ್ಮೆ ಮತ್ತು ಕನ್ಸಿಸ್ಟೆನ್ಸಿ ಉತ್ತಮ ಫಲವನ್ನು ಕೊಡ್ತದೆ. ಕೆಲಸದಲ್ಲಿ ಸಹನೆ ಮತ್ತು ನಿರಂತರತೆಯಿಂದ ಕಾಪಾಡಿಕೊಂಡರೆ ಉತ್ತಮ ಫಲ ಅನ್ನುವಂಥದ್ದು ಲಭಿಸ್ತದೆ. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನ ದೊರೆಯುವಂಥ ಅವಕಾಶಗಳಿದೆ. ನೀವು ಪ್ರಗತಿಯನ್ನು ಸಾಧಿಸಬೇಕಾದ್ರೆ ತಾಳ್ಮೆಯಿಂದ ಮುಂದುವರಿಬೇಕು. ಖಚಿತವಾಗಿ ಯಶಸ್ಸು ಅನ್ನುವಂಥದ್ದು ಸಿಗ್ತದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯ ಯೋಜನೆ ಉತ್ತಮ ಫಲ ನೀಡುತ್ತದೆ. ಹಳೆಯ ಹಣಕಾಸು ಯೋಜನೆಗಳು ಲಾಭವನ್ನು ಕೊಡ್ತವೆ. ಅನಾವಶ್ಯಕ ಖರ್ಚುಗಳನ್ನು ನಿಯಂತ್ರಿಸುವುದು ಉತ್ತಮ. ಕುಟುಂಬದ ಜೊತೆ ಶಾಂತವಾದ ಸಮಯವನ್ನು ಕಳೆಯುವಂಥ ಅವಕಾಶ. ನಿಮ್ಮ ಮಾತಿಗಿಂತ ಕೇಳುವ ಗುಣ ಸಂಬಂಧವನ್ನು ಸುಧಾರಿಸ್ತದೆ. ಹಠಮಾರಿ ಸ್ವಭಾವ ಕಡಿಮೆ ಮಾಡಿದ್ರೆ ಸಾಮರಸ್ಯ ಮತ್ತು ಶಾಂತಿ ಹೆಚ್ಚಾಗ್ತದೆ.
ಶಾಂತ ಹಾಗೂ ವ್ಯಾವಹಾರಿಕ ಚಿಂತನೆ ಇರುವಂಥದ್ದು ನಿಮ್ಮ ಮನಸ್ಸಿನಲ್ಲಿ. ಸ್ಥಿರತೆ ಮತ್ತು ಭದ್ರತೆ ಬೇಕೆನ್ನುವಂಥ ಮನೋಭಾವ ಇರ್ತದೆ. ಮನಸ್ಸಿನಲ್ಲಿ ಜವಾಬ್ದಾರಿಯ ಭಾವನೆ ಹೆಚ್ಚಾಗಿರ್ತದೆ. ಅತಿಯಾದ ನಿದ್ರೆಯನ್ನು ತಪ್ಪಿಸಿ ಸದ್ಯದಲ್ಲಿ ಉಂಟಾಗ್ತಾ ಇರುವಂಥ ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಪ್ರಯತ್ನಿಸಿ. ಕೆಲಸದ ಒತ್ತಡವನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ಶನಿಯ ಪ್ರಾರ್ಥನೆ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಮಿಥುನ ರಾಶಿಯವರ ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂವಹನ, ಬೋಧನೆ ಮತ್ತು ಬರವಣಿಗೆಯ ಕ್ಷೇತ್ರಗಳಲ್ಲಿ ಏನಾದರೂ ಮುಂದುವರಿತಾ ಇದ್ದರೆ ಉತ್ತಮ ಅವಕಾಶಗಳು ದೊರೆಯುವಂಥ ಸಾಧ್ಯತೆ ಇದೆ. ಸಭೆಗಳು ಮತ್ತು ಚರ್ಚೆಗಳ ಮೂಲಕ ನೀವು ಲಾಭವನ್ನು ಮಾಡಿಕೊಳ್ಳುವಂಥ ಅವಕಾಶಗಳು ಬರ್ತದೆ. ಕೇಳುವ ಗುಣ ನಿಮ್ಮಲ್ಲಿರಬೇಕು. ತಾಳ್ಮೆ ಎನ್ನುವಂಥದ್ದು ಇರಬೇಕು. ನಾನು ಅನ್ನುವಂಥದ್ದು ಬೇಡ. ಉತ್ತಮ ನಿರ್ಧಾರ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ನಿಮ್ಮ ಬುದ್ಧಿಶಕ್ತಿಯನ್ನು ಸ್ವಲ್ಪ ಉಪಯೋಗಿಸಿ. ಹಣಕಾಸಿನ ವಿಚಾರದಲ್ಲಿ ಯೋಜಿತ ನಿರ್ಧಾರಗಳು ಉತ್ತಮ ಫಲವನ್ನು ಕೊಡ್ತದೆ. ಸಣ್ಣ ಲಾಭಗಳಾಗುವಂಥ ಅವಕಾಶಗಳಿದೆ. ತುರ್ತು ಖರ್ಚುಗಳನ್ನು ತಪ್ಪಿಸಿ. ಮಾತಿನ ಮೂಲಕ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ನಿವಾರಣೆ ಮಾಡಿಕೊಳ್ಬೋದು. ಸ್ನೇಹಿತರ ಅಥವಾ ಸಹೋದರರ ಸಹಾಯ ಅನ್ನುವಂಥದ್ದು ಸಿಗ್ತದೆ. ಹೆಚ್ಚಿಗೆ ಮಾತನಾಡಿದ್ರೆ ಸಮಸ್ಯೆ ಉಂಟಾಗ್ತದೆ. ಆದಷ್ಟು ಕಡಿಮೆ ಮಾತನಾಡಿ. ನಿಮ್ಮ ಮನಸ್ಥಿತಿ ಯಾವಾಗಲೂ ಹೊಸ ಹೊಸ ವಿಷಯಗಳನ್ನು ಕಲಿಯೋದ್ರಲ್ಲಿ ಆಸಕ್ತಿ ಇರ್ತದೆ. ಮನಸ್ಸು ಚುರುಕಾಗಿರ್ತದೆ. ಒಂದೇ ಸಮಯದಲ್ಲಿ ಹಲವು ಕೆಲಸಗಳನ್ನು ನಿರ್ವಹಿಸಬಹುದಾದಂಥ ಮನೋಭಾವ ನಿಮ್ಮಲ್ಲಿರ್ತದೆ. ಆದರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನುವಂಥದ್ದನ್ನು ಯೋಚನೆ ಮಾಡಿ. ಆದರೆ ಒಂದೇ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡಬೇಕಾದ್ರೆ ಎಷ್ಟು ರಿಸ್ಕ್ ಆಗ್ತದೆ, ಫೋಕಸ್ ಮಾಡೋದಕ್ಕೆ ಎಷ್ಟು ಸಮಸ್ಯೆ ಆಗ್ತದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿಮ್ಮ ಸಾಮರ್ಥ್ಯವನ್ನು ನೋಡಿ ಮುಂದುವರಿಬೇಕಾಗ್ತದೆ. ತಾಳ್ಮೆ ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ದಿನ ನಾರಾಯಣ ಧ್ಯಾನವನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲ ಕೊಡ್ತದೆ. ಲೈಟ್ ಕಲರ್ ನಿಮಗೆ ತುಂಬ ಈ ದಿನ ಸಹಕಾರವನ್ನು ನೀಡ್ತದೆ. ಈ ದಿನ ನಿಮಗೆ ಹೇಳಬೇಕಾಗಿರುವಂಥ ಒಂದು ಕಿವಿ ಮಾತು, ನಿಮ್ಮ ಬುದ್ಧಿಶಕ್ತಿ ಮತ್ತು ಶಿಸ್ತು ಯಶಸ್ಸಿನಂತ ಕೊಂಡೊಯ್ಯುತ್ತದೆ. ನಿಮ್ಮಲ್ಲಿ ಬೇರೆಯವರ ವಿಷಯಗಳನ್ನು ಕೇಳುವಂಥ, ಬೇರೆಯವರ ಸಲಹೆಯನ್ನು ಕೇಳುವಂಥ ತಾಳ್ಮೆ ಇದ್ದರೆ ಯಶಸ್ಸು ಅನ್ನುವಂಥದ್ದು ಹೆಚ್ಚಾಗ್ತದೆ. ಕಟಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಜವಾಬ್ದಾರಿಯುತ ನಡೆ ಉತ್ತಮ ಫಲವನ್ನು ಕೊಡ್ತದೆ. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನಗಳು ಲಾಭಕರವಾಗಿರ್ತದೆ. ನೀವು ಒಂದು ತಂಡದ ಸಹಕಾರ ಮತ್ತು ಯೋಜನೆಗಳನ್ನು ರೂಪಿಸಲು, ಒಂದು ತಂಡದ ಸಹಕಾರವನ್ನು ಪಡೆಯಲು ಅಥವಾ ತಂಡಕ್ಕೆ ಸಹಕಾರವನ್ನು ನೀಡಲು ಅಥವಾ ತಂಡದ ಜೊತೆ ಕೆಲಸ ಮಾಡಲು ಯೋಜನೆಗಳನ್ನು ರೂಪಿಸಲು ಈ ದಿನ ಉತ್ತಮವಾದಂಥ ದಿನ. ಹಣಕಾಸಿನಲ್ಲಿ ಎಚ್ಚರಿಕೆಯಿಂದ ಪ್ಲಾನಿಂಗನ್ನು ಮಾಡಿ. ಮನೆ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿರ್ತದೆ. ಉಳಿತಾಯದ ಮೇಲೆ ಗಮನವನ್ನು ಕೊಡಿ. ಸಂಬಂಧಗಳನ್ನು ನೋಡೋದಾದರೆ ಕುಟುಂಬದ ಜೊತೆ ಭಾವನಾತ್ಮಕ ಬಂಧನ ಹೆಚ್ಚಾಗಿರ್ತದೆ. ಬೇರೆಯವರ ಅಭಿಪ್ರಾಯಗಳಿಗೆ ನೀವು ಸಹಕರಿಸೋದಾದರೆ ಎಲ್ಲವೂ ಶುಭವಾಗ್ತದೆ. ಆದರೆ ನೀವು ಸಣ್ಣ ಸಣ್ಣ ವಿಚಾರಗಳನ್ನು ಮನಸ್ಸಿಗೆ ಹಚ್ಕೊಳ್ಳುವಂಥದ್ದನ್ನು ಕಡಿಮೆ ಮಾಡಬೇಕು. ನಿಮ್ಮ ಮನಸ್ಸು ಭಾವನಾತ್ಮಕವಾಗಿದ್ದರೂ ಗುರಿಯತ್ತ ಏಕಾಗ್ರತೆ ಅನ್ನುವಂಥದ್ದು ಇರ್ತದೆ. ಭದ್ರತೆ ಮತ್ತು ಸ್ಥಿರತೆಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೀರಿ. ಒಳ ಮನಸ್ಸಿನಲ್ಲಿ ಭಾವನಾತ್ಮಕ ಸಂವೇದನೆ, ಸೆನ್ಸಿಟಿವಿಟಿ ಹೆಚ್ಚಾಗಿರ್ತದೆ.
ಆದರೆ ನಿಮ್ಮ ಮನಸ್ಸಿನಲ್ಲಿ ತೀವ್ರ ಬದಲಾವಣೆಗಳನ್ನು ನಿಯಂತ್ರಣದಲ್ಲಿಡಬೇಕು. ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ಯೋಚಿಸಿ ಬೇಸರ ಮಾಡಿಕೊಳ್ಳಬೇಡಿ. ಸ್ಟ್ರೆಸ್ ಕಡಿಮೆ ಮಾಡಲು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಈ ದಿನ ನೀವು ಸೋಮಶೇಖರನನ್ನು ಪ್ರಾರ್ಥನೆ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ನಿಮಗೆ ಹೇಳಬೇಕಾಗಿರುವಂಥ ಒಂದು ಕಿವಿ ಮಾತು, ಇಂದು ಜವಾಬ್ದಾರಿ ಮತ್ತು ಮನಸ್ಸಿನಲ್ಲಿರುವಂಥ ಸ್ಪಷ್ಟತೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡೋಗ್ತದೆ. ಭಾವನೆಗಳನ್ನು ಸಮತೋಲನದಲ್ಲಿ ಇಟ್ಟುಕೊಂಡರೆ ಯಶಸ್ಸು ಖಚಿತವಾಗಿ ದೊರೆಯುತ್ತದೆ ಎನ್ನುವಂಥದ್ದು. ಸಿಂಹರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ನಾಯಕತ್ವದ ಗುಣವನ್ನು ತೋರಿಸಲು ಉತ್ತಮ ದಿನ. ಹಿರಿಯರಿಂದ ಗೌರವ ಮತ್ತು ಹೊಣೆಗಾರಿಕೆ ಸಿಗಬಹುದು. ಒಂದು ಟೀಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಸೂಕ್ತವಾದಂಥ ಯೋಜನೆ ಮಾಡಿಕೊಳ್ಳುವಂಥದ್ದು, ಪ್ಲ್ಯಾನಿಂಗ್ ಮಾಡಿಕೊಳ್ಳುವಂಥದ್ದು ಕೆಲಸಗಳಲ್ಲಿ ಯಶಸ್ಸು ಸಾಧ್ಯ. ತಂಡದ ನಿರ್ವಹಣೆ ಮತ್ತು ಯೋಜನೆ ಸಂಬಂಧಿಸಿದ ಕೆಲಸಗಳಲ್ಲಿ ಯಶಸ್ಸು ಸಿಗುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಗೌರವಯುತ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅದು ಉತ್ತಮ ಫಲವನ್ನು ಕೊಡ್ತದೆ. ಈಗೋ ಅನ್ನು ಆಧರಿಸಿದ ಖರ್ಚುಗಳನ್ನು ತಪ್ಪಿಸಿ. ಅಂದರೆ ನನ್ನ ಹೆಚ್ಚುಗಾರಿಕೆಯನ್ನು ನೋಡಿಕೊಂಡು ನಾನು ಖರ್ಚು ಮಾಡ್ತೀನಿ ಅನ್ನುವಂಥದ್ದನ್ನು ಬೇಡ, ಅದನ್ನು ತಪ್ಪಿಸಿ ಹಣಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ. ಇನ್ನು ಸಂಬಂಧಗಳ ಜೊತೆ ನೋಡೋದು, ನಿಮ್ಮ ಮಾತಿಗೆ ಎಲ್ಲರೂ ಮಹತ್ವವನ್ನು ಕೊಡ್ತಾರೆ. ಕುಟುಂಬ ಅಥವಾ ಸಂಗಾತಿಯ ಮಾತನ್ನು ನೀವು ಕೇಳಿದ್ರೆ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಹೆಚ್ಚಾಗ್ತದೆ. ಎಲ್ಲರಲ್ಲೂ ಎಲ್ಲವನ್ನು ತಮ್ಮ ನಿಯಂತ್ರಣದಲ್ಲೇ ಇಟ್ಕೊಂಡಿರಬೇಕು ಅಂತ ನೀವೇನಾದ್ರೂ ಮನೋಭಾವ ಇಟ್ಕೊಂಡಿದ್ದರೆ ಅದನ್ನು ಫಸ್ಟ್ ಕಡಿಮೆ ಮಾಡಿಕೊಳ್ಳಿ. ಎಲ್ಲರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸಾಮರಸ್ಯದಿಂದ ಇರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ದಿನ ನಿಮಗೆ ಆತ್ಮವಿಶ್ವಾಸ ಇರ್ತದೆ, ಆದರೆ ಗಂಭೀರವಾದಂಥ ಚಿಂತನೆ ಇರ್ತದೆ. ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ, ಗೌರವ ಮತ್ತು ಗುರುತಿಸುವಿಕೆ, ನಿರೀಕ್ಷೆ ನಿಮ್ಮಲ್ಲಿರ್ತದೆ. ಆದರೆ ಜವಾಬ್ದಾರಿಯುತ ಭಾವನೆ ಹೆಚ್ಚಾಗಿರ್ತದೆ, ಸಂತೋಷ. ಆದರೆ ಅಹಂ ಅನ್ನುವಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಿ, ಅತಿಯಾದ ಸಹನೆ ಮತ್ತು ತ್ವರಿತ ಫಲಗಳ ನಿರೀಕ್ಷೆಯನ್ನು ತಪ್ಪಿಸಿ. ಇಷ್ಟು ಬೇಗ ಆಗ್ಬಿಡ್ಬೇಕು ಕೆಲಸ, ಅದು ಆವಾಗಲೇ ಆಗ್ಬಿಡ್ಬೇಕು, ಈ ಟೈಮ್ಗೆ ಆಗ್ಬಿಡ್ಬೇಕು, ಆ ಥರ ಯೋಚನೆಗಳನ್ನು ಬೇಡ. ಸ್ವಲ್ಪ ತಾಳ್ಮೆ ಇರಲಿ. ಓಕೆ, ಬೇರೆಯವರ ಸಹನೆಯನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಬಾರ್ದು. ಯಾರಾದರೂ ಒಂದು ಸಲಹೆಯನ್ನು ಕೊಟ್ಟರೆ ಅದನ್ನು ಗೌರವಯುತವಾಗಿ ಸ್ವೀಕರಿಸಿ. ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಅಂತಿಮವಾಗಿ ಕಿವಿ ಮಾತು, ಇಂದು ನಿಮ್ಮ ನಾಯಕತ್ವ ಗುಣ ಮತ್ತು ಶಿಸ್ತು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ. ಬೇರೆಯವರ ಸಲಹೆಯನ್ನು, ಬೇರೆಯವರ ಅನಿಸಿಕೆಗಳನ್ನು ಕೇಳುವಂಥದ್ದು, ಗೌರವಿಸುವಂಥದ್ದು ನಿಮ್ಮ ಘನತೆಯನ್ನು ಹೆಚ್ಚಿಸ್ತದೆ. ಕನ್ಯಾ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸೂಕ್ತವಾದಂಥ ಪ್ಲ್ಯಾನಿಂಗನ್ನು ಮಾಡುವಂಥದ್ದು, ಹಿರಿಯರ ಸಲಹೆಗಳನ್ನು ಕೇಳುವಂಥದ್ದು, ಕರೆಕ್ಟಾಗಿ ಯೋಜನೆಗಳನ್ನು ರೂಪಿಸುವಂಥದ್ದು, ರೂಪಿಸಿದ ಯೋಜನೆಗಳನ್ನು ಕರೆಕ್ಟಾಗಿ ಕಾರ್ಯಗತಗೊಳಿಸುವಂಥದ್ದು, ಇದೆಲ್ಲದಕ್ಕೂ ಸೂಕ್ತವಾದಂಥ ದಿನ. ನಿಮ್ಮ ಸಮರ್ಪಣೆ ಮನೋಭಾವ, ಶಿಸ್ತು ಮತ್ತು ನಿಷ್ಠೆಗೆ ಪ್ರಶಂಸೆ ಅನ್ನುವಂಥದ್ದು ಸಿಗ್ತದೆ, ಗೌರವ ಅನ್ನುವಂಥದ್ದು ಸಿಗ್ತದೆ. ಹಣಕಾಸಿನ ವಿಚಾರ ತೆಗೆದುಕೊಂಡು ಹಣಕಾಸಿನಲ್ಲಿ ಸೂಕ್ಷ್ಮವಾಗಿ ಪರಿಶೀಲಿಸಿ ಮುಂದುವರಿಯಿರಿ. ಹಣಕಾಸಿನ ಯೋಜನೆ ರೂಪಿಸುವಂಥದ್ದು, ಉಳಿತಾಯಕ್ಕೆ ಸೂಕ್ತವಾದಂಥ ವ್ಯವಸ್ಥೆಯನ್ನು ಮಾಡುವಂಥದ್ದು, ಅನಾವಶ್ಯಕ ಖರ್ಚುಗಳನ್ನು ತಪ್ಪಿಸುವಂಥದ್ದು,
ಇದೆಲ್ಲವೂ ನಿಮಗೆ ಶುಭ ಫಲವನ್ನು ನೀಡುತ್ತದೆ. ಸಂಬಂಧಗಳನ್ನು ನೋಡೋದಾದರೆ ಭಾವನೆಗಳ ಜೊತೆಗೆ ವ್ಯಾವಹಾರಿಕ ಮತ್ತು ಸಮತೋಲನಯುತ ದೃಷ್ಟಿಕೋನ ಇರಬೇಕು ಅನ್ನೋ ಸಹಾಯ ಮಾಡುವಂಥ ಮನೋಭಾವ ಬೆಳೆಸ್ಕೊಳ್ಳಿ. ಯಾರನ್ನು ಹೆಚ್ಚು ಕ್ರಿಟಿಸೈಸ್ ಮಾಡಬೇಡಿ, ಯಾರನ್ನೂ ದೂಷಣೆ ಮಾಡಬೇಡಿ, ಯಾರ ಬಗ್ಗೆಯೂ ನೋವಾಗುವ ರೀತಿಯಲ್ಲಿ ಮಾತನಾಡಬೇಡಿ. ಇವತ್ತು ನೀವು ಮಾಡಿದ್ದು ನಾಳೆ ದಿನ ನಮಗದು ವಾಪಸ್ ಬರ್ತದೆ, ಆ ಥರ ಯೋಚನೆ ಮಾಡೋದನ್ನು ಬಿಡಿ. ನಿಮ್ಮ ಮನಸ್ಥಿತಿ ಸಣ್ಣ ಸಣ್ಣ ವಿಚಾರಗಳಿಗೂ ಗಮನ ಕೊಡುವಂಥ ಚಿಂತನೆ ಇದೆ. ಎಲ್ಲವೂ ಸರಿಯಾಗಿರಬೇಕು, ಪರಿಪೂರ್ಣವಾಗಿರಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿರ್ತದೆ. ಆದರೆ ಮನಸ್ಸು ಶಾಂತವಾಗಿದ್ರೂ ಚುರುಕಾಗಿ ಕಾರ್ಯನಿರ್ವಹಿಸುವಂಥ ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿರ್ತದೆ. ನೋಡಿದ್ರೆ ಮೊದಲು ಶಾಂತವಾಗಿರ್ತದೆ, ಆದರೆ ಒಳಗಡೆ ಅಷ್ಟೇ ಆಕ್ಟಿವ್ ಆಗಿರ್ತದೆ ಎನ್ನುವಂಥದ್ದು. ಯಾವುದಕ್ಕೂ ಓವರ್ ಥಿಂಕಿಂಗ್ ಮಾಡೋದು ಬೇಡ. ಸಣ್ಣ ಸಣ್ಣ ವಿಚಾರಗಳಿಗೆ ಸ್ಟ್ರೆಸ್ ಮಾಡ್ಕೊಳೋದು ಬೇಡ. ರೆಸ್ಟ್ ಮಾಡೋದಕ್ಕೆ ಗಮನವನ್ನು ಕೊಡಿ. ನಾರಾಯಣನನ್ನು ಪ್ರಾರ್ಥನೆ ಮಾಡುವಂಥದ್ದನ್ನು ಮರಿಬೇಡಿ. ಕಿವಿ ಮಾತು. ಇಂದು ನಿಮ್ಮ ಶಿಸ್ತು ಮತ್ತು ವಿಶ್ಲೇಷಣಾ ಶಕ್ತಿ ಯಶಸ್ಸಿನತ್ತ ಕೊಂಡೊಯ್ತದೆ. ತಾಳ್ಮೆಯಿಂದ ನಡೆದುಕೊಂಡರೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಯಾರು ಇಲ್ಲಿವರೆಗೆ ದಿನ ಭವಿಷ್ಯನ ಕೇಳ್ತಾ ಇದ್ದೀರಾ, ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಕಾಮೆಂಟಲ್ಲಿ ನಿಮ್ಮ ರಾಶಿಯ ಬಗ್ಗೆ ತಿಳಿಸ್ಕೊಡಿ, ಬೇರೆಯವರಿಗೆ ಶೇರ್ ಮಾಡಿ. ಧನ್ಯವಾದಗಳು. ತುಲಾರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಪಾಲುಗಾರಿಕೆ ಮತ್ತು ತಂಡದ ಸಹಕಾರದಿಂದ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ದೊರೀತದೆ. ಚಾತುರ್ಯಪೂರ್ಣವಾದಂಥ ನಡೆ, ಡಿಪ್ಲೊಮೆಸಿ ಮತ್ತು ಸಹನೆಯ ಮೂಲಕ, ಪೇಷನ್ಸ್ ಮೂಲಕ, ತಾಳ್ಮೆಯಿಂದ ಮೂಲಕ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಈ ದಿನ ನಿಮಗೆ ಹಿರಿಯರಿಂದ ಒಂದು ಸಲಹೆ ಸಿಗಬಹುದು ಅಥವಾ ಸಹಾಯ ಸಿಗಬಹುದು. ಗೌರವಯುತವಾಗಿ ಸ್ವೀಕಾರ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಬಂದರೆ ಸಮತೋಲನದ ನಿರ್ಧಾರಗಳು ಉತ್ತಮ ಫಲವನ್ನು ಕೊಡ್ತದೆ. ಹಣಕಾಸಿನಲ್ಲಿ ಸೂಕ್ತ ಬಜೆಟನ್ನು ರೂಪಿಸಿ ಯೋಜಿತವಾಗಿ ಖರ್ಚು ಮಾಡಿರೋದ್ರಿಂದ ನಿಮಗೆ ಉತ್ತಮ ಫಲ ಅನ್ನುವಂಥದ್ದು ಸಿಗ್ತದೆ. ಆದರೆ ಅನಗತ್ಯ ಐಷಾರಾಮಿ ಖರ್ಚುಗಳನ್ನು ನಿಯಂತ್ರಣದಲ್ಲಿಡಿ. ಖರ್ಚು ಮಾಡಬೇಡಿ ಅಂತ ಹೇಳಲ್ಲ, ಖರ್ಚು ಮಾಡ್ದಂಗೆ ಇರೋಕ್ಕಾಗಲ್ಲ. ಆದರೆ ಅನಗತ್ಯ ಐಷಾರಾಮಿ ಖರ್ಚುಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿ. ಈ ಸಂಬಂಧಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಎಲ್ಲರ ಜೊತೆ ಭಾವನಾತ್ಮಕ ಸಂಬಂಧ ಉತ್ತಮವಾಗಿರೋದಕ್ಕೆ ನಾವೇನು ಮಾಡಬೇಕು, ಅವ್ರು ಹೇಳುವಂಥ ವಿಚಾರಗಳನ್ನು ಶಾಂತ ರೀತಿಯಿಂದ ಕೇಳಿಸ್ಕೊಳೋದನ್ನು ಕಲಿಬೇಕು. ಆದರೆ ಎಲ್ಲರನ್ನ ಖುಷಿಪಡಿಸೋದಕ್ಕೆ ಅಂತ ಹೋಗಿ ತಮ್ಮ ಅಭಿಪ್ರಾಯಗಳನ್ನು ಮರೆಯಬಾರದು. ಸಾಮರಸ್ಯ ಮತ್ತು ಸಮತೋಲನ ಕಾಪಾಡಿಕೊಳ್ಳುವ ಬಗ್ಗೆ ಈ ದಿನ ನಿಮ್ಮ ಮನಸ್ಸು ಆತುರಿತಾ ಇರ್ತದೆ. ಸಾಮಾಜಿಕ ಸಂಪರ್ಕಗಳು ಮತ್ತು ಜನರೊಂದಿಗೆ ಸಂವಹನ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಆದ್ರೂ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಗೊಂದಲ ಮತ್ತು ತಡೆ ಮಾಡುವುದನ್ನು, ನಿಧಾನ ಮಾಡುವುದನ್ನು ತಪ್ಪಿಸಿ. ಅಗತ್ಯಕ್ಕಿಂತ ಹೆಚ್ಚು ಹೊಂದಾಣಿಕೆ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಹಿತವನ್ನು ಕಾಪಾಡಿಕೊಳ್ಳುವಂಥದ್ದು ಅತಿ ಮುಖ್ಯ. ಮನಸ್ಸಿಗೆ ಹೆಚ್ಚು ಸ್ಟ್ರೆಸ್ಸನ್ನು ಕೊಡಬೇಡಿ. ಲಕ್ಷ್ಮೀದೇವಿಯ ಪ್ರಾರ್ಥನೆಯನ್ನು ಮಾಡಿ, ಎಲ್ಲ ಶುಭವಾಗ್ತದೆ. ಅಂತಿಮವಾಗಿ ಒಂದು ಕಿವಿ ಮಾತು. ಈ ದಿನ ನಿಮ್ಮ ಸಮತೋಲನ ಮತ್ತು ಶಿಸ್ತು ನಿಮ್ಮ ದೊಡ್ಡ ಶಕ್ತಿಯಾಗಿದೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡರೆ ಯಶಸ್ಸು ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ತುಲಾರಾಶಿಯವರೇ, ವೃಶ್ಚಿಕ ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸಂಶೋಧನೆ, ತಂತ್ರಯೋಜನೆ, ತನಿಖೆ,
ಈ ರೀತಿಯಾದಂಥ ಕಾರ್ಯಗಳಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ಸಿಗ್ತದೆ. ಗುಪ್ತವಾಗಿ ಮಾಡಿದ ಶ್ರಮಕ್ಕೆ ಹೆಚ್ಚು ಮೆಚ್ಚುಗೆ ಸಿಗುವಂಥ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಕೇಳಿದರೆ ಪ್ರಗತಿ ವೇಗವಾಗ್ತದೆ. ಹಣಕಾಸಿನಲ್ಲಿ ಎಚ್ಚರಿಕೆ ಮತ್ತು ಪರಿಶೀಲನೆ ಎನ್ನುವಂಥದ್ದು ಅತಿ ಮುಖ್ಯ. ಇದುವರೆಗೆ ಗಮನಕ್ಕೆ ಬಾರದ ಹೊಸ ವಿಚಾರಗಳು, ಅವಕಾಶಗಳು ಕಾಣಿಸ್ಕೊಳ್ತದೆ. ಯೋಚನೆ ಮಾಡದೆ ತಕ್ಷಣದ ಹೂಡಿಕೆಗಳು ಮತ್ತು ಭಾವನೆಗಳ ಪ್ರಭಾವದಲ್ಲಿ ಅನಾವಶ್ಯಕ ಖರ್ಚುಗಳು ಬರ್ಬೋದು. ಆದ್ದರಿಂದ ಅದನ್ನು ತಪ್ಪಿಸಬೇಕಾಗ್ತದೆ. ಸಂಬಂಧಗಳಲ್ಲಿ ಉಂಟಾಗುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ಸಂಬಂಧಗಳಲ್ಲಿ ಭಾವನೆಗಳು ಈ ದಿನ ಹೆಚ್ಚು ಕೆಲಸವನ್ನು ಮಾಡ್ತವೆ. ಆದ್ದರಿಂದ ನಿಮ್ಮ ಮನಸ್ಥಿತಿ ಇಲ್ಲಿ ತೀವ್ರ ಉತ್ಸಾಹ ಇದ್ದರೂ ಗುರಿಯತ್ತ ಏಕಾಗ್ರತೆ ಮತ್ತು ಗಮನವನ್ನು ಹರಿಸಬೇಕಾಗ್ತದೆ. ವಿಷಯಗಳನ್ನು ಆಳವಾಗಿ ಪರಿಶೀಲಿಸಿ ವಿಶ್ಲೇಷಿಸುವ ಮನೋಭಾವ ಇರ್ತದೆ. ಒಂಟಿಯಾಗಿದ್ದಾಗ ಸ್ವಲ್ಪ ನಿಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಯಾವುದೇ ಕಾರಣಕ್ಕೆ ಕೋಪ ಮತ್ತು ಹಠ ಸ್ವಭಾವವನ್ನು ಕಂಟ್ರೋಲ್ ಮಾಡಲೇಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಳೆಯ ವಿಚಾರಗಳನ್ನು ಕೆದಕೋದಕ್ಕೆ ಹೋಗ್ಬಿಡಿ. ಈ ದಿನ ಸ್ಟ್ರೆಸ್ ಹೆಚ್ಚಾಗ್ಬಿಡ್ತದೆ. ಯಾವುದಕ್ಕೂ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡಿ. ಕೊನೆಯಲ್ಲಿ ಕಿವಿ ಮಾತು. ಇಂದು ಶಿಸ್ತು ಮತ್ತು ಒಳನೋಟ ನಿಮ್ಮ ದೊಡ್ಡ ಶಕ್ತಿಯಾಗಿರ್ತದೆ. ನಿಮ್ಮ ಭಾವನೆಗಳನ್ನು ನಿಯಂತ್ರಿಸಿಕೊಂಡ್ರೆ ನಿಮಗೆ ಖಂಡಿತ ಈ ದಿನ ಯಶಸ್ಸು ಅನ್ನುವಂಥದ್ದು ದೊರೀತದೆ. ಧನುಸ್ಸು ರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಒಂದು ಬೋಧನೆ ಇರ್ಬೋದು, ಮಾರ್ಗದರ್ಶನ ಇರ್ಬೋದು, ಒಂದು ಕಾರ್ಯದ ನಿರ್ವಹಣೆ ಇರ್ಬೋದು. ಆ ಜವಾಬ್ದಾರಿಯಲ್ಲಿ ಉತ್ತಮ ಫಲಿತಾಂಶ ಅನ್ನುವಂಥದ್ದು ಸಿಗ್ತದೆ. ಹಿರಿಯರ ಸಲಹೆಯಿಂದ ಅಥವಾ ಅವರ ಅನುಭವದ ಪಾಠವನ್ನು ಕೇಳೋದ್ರಿಂದ ನಿಮಗೆ ಪ್ರಯೋಜನವಾಗ್ತದೆ. ದೀರ್ಘಕಾಲಿಕ ಯೋಜನೆಗಳನ್ನು ಮಾಡೋದಕ್ಕೆ ಇದನ್ನು ಉತ್ತಮವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆಯಿಂದ ಇರಿ. ಜ್ಞಾನಾಧಾರಿತ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ, ತಿಳುವಳಿಕೆಯಿಂದ ಕೂಡಿದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಉತ್ತಮ ಫಲ ಸಿಗ್ತದೆ. ಹಳೆಯ ಪ್ರಯತ್ನಗಳಿಂದ ಈಗ ಲಾಭ ಸಿಗುವಂಥ ಅವಕಾಶಗಳಿರ್ತದೆ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಕಡಿಮೆ ಮಾಡಲೇಬೇಕು. ತಿಳ್ಕೊಂಡೆ. ಸಂಬಂಧಗಳಲ್ಲಿ ಓಪನ್ ಮೈಂಡೆಡ್ ಆಗಿ ಮಾತನಾಡುವಂಥದ್ದು, ಸಂವಹನ ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ತಂದುಕೊಡ್ತದೆ. ಸಂಬಂಧಗಳನ್ನು ಗಟ್ಟಿಗೊಳಿಸ್ತದೆ. ಮುಕ್ತವಾಗಿ ವಿಚಾರಗಳನ್ನು ಹಂಚ್ಕೊಳ್ಬೇಕು. ಮುಕ್ತವಾಗಿ ಅವರು ಹಂಚ್ಕೊಳ್ಳುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಕೇಳುವಂಥ ಗುಣ ನಿಮ್ಮಲ್ಲಿರಬೇಕು. ಬೇರೆಯವರ ವಿಷಯಗಳನ್ನು ಸಹನೆಯಿಂದ ತಾಳ್ಮೆಯಿಂದ ಕೇಳೋದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಂಬಂಧಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯ, ಹಾರ್ಮೋನಿ ಹೆಚ್ಚಾಗಿರ್ತದೆ. ನೇರವಾಗಿ ಮಾತನಾಡುವಂಥದ್ದು ತಪ್ಪಲ್ಲ ಅಂತ ನಮಗೆ ಗೊತ್ತು. ಆದರೆ ಏನು ಮಾಡಬೇಕು ನಾವು? ನೇರವಾಗಿ ಮಾತನಾಡುವಾಗ ಬೇರೆಯವರಿಗೆ ನೋವಾಗ್ತದ ಇಲ್ವಾ ಅಂತ ನೋಡಬೇಕು. ನೋವಾಗದಲ್ಲೇ ಇರೋ ಹಾಗೆ ನಡ್ಕೊಳ್ಬೇಕು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಗಂಭೀರವಾಗಿದ್ದರೂ ಆಶಾವಾದಿ ಚಿಂತನೆ ನಿಮ್ಮಲ್ಲಿರ್ತದೆ. ದೊಡ್ಡ ಗುರಿಗಳ ಬಗ್ಗೆ ಯೋಚನೆ ಇದೆ. ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಸಕ್ತಿ ಹೆಚ್ಚಾಗಿರ್ತದೆ. ಯಾವುದಕ್ಕೂ ಆತುರದ ನಿರ್ಧಾರ ಬೇಡ. ತಾಳ್ಮೆಯಿಂದ ವರ್ತಿಸಿ. ಕೆಲಸದ ಒತ್ತಡವನ್ನು ಅಗತ್ಯಕ್ಕಿಂತ ಹೆಚ್ಚು ಮನಸ್ಸಿಗೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶಿವನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ಕೊಡ್ತದೆ. ಕಿವಿ ಮಾತು. ಇಂದು ಜ್ಞಾನ ಮತ್ತು ಶಿಸ್ತು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ. ತಾಳ್ಮೆಯಿಂದ ನಡೆದುಕೊಂಡರೆ
ಗೌರವ ಮತ್ತು ಫಲ ಎರಡೂ ಸಿಗ್ತದೆ ಇನ್ನು. ಮಕರ ರಾಶಿಯವರೇ, ಈ ದಿನ ಕೆಲಸಗಳಲ್ಲಿ ಜವಾಬ್ದಾರಿ ಮತ್ತು ತೀರ್ಮಾನ ತೆಗೆದುಕೊಳ್ಳುವಂಥ ಗುಣ ಹೆಚ್ಚಾಗಿರ್ತದೆ, ನಿಷ್ಠೆ ಹೆಚ್ಚಾಗಿರ್ತದೆ. ದೀರ್ಘಕಾಲಿಕ ಯೋಜನೆಗಳು ಮತ್ತು ಕಾರ್ಯಪದ್ಧತಿಯನ್ನು ರೂಪಿಸಲು ಈ ದಿನ ಉತ್ತಮವಾಗಿರ್ತದೆ. ಹಿರಿಯರು ಕೊಡುವಂಥ ಒಂದು ಗೌರವ ಅಥವಾ ಹೆಚ್ಚುವರಿ ಹೊಣೆಗಾರಿಕೆಯನ್ನು ಗೌರವಯುತವಾಗಿ ಸ್ವೀಕಾರ ಮಾಡಬೇಕು. ಹಣಕಾಸಿನಲ್ಲಿ ಜಾಗರೂಕತೆಯಿಂದ ಇರಬೇಕು. ಎಚ್ಚರಿಕೆ ಹಾಗೂ ವ್ಯಾವಹಾರಿಕ ದೃಷ್ಟಿಕೋನ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಉಳಿತಾಯ ಮತ್ತು ಭವಿಷ್ಯದ ಯೋಜನೆಗಳ ಬಗ್ಗೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಬೇಕು. ಆಮೇಲೆ ಅನಾವಶ್ಯಕ ಖರ್ಚುಗಳನ್ನು ನೀವು ಈ ದಿನ ಮಾಡೋದಿಲ್ಲ ಅನ್ನುವಂಥದ್ದು ಸತ್ಯ. ಸಂಬಂಧಗಳು ಮತ್ತು ಕುಟುಂಬಗಳಲ್ಲಿ ಜವಾಬ್ದಾರಿಯುತ ನಿರ್ಧಾರಗಳನ್ನು ತೆಗೆದುಕೊಳ್ತೀರಿ. ನಿಮ್ಮಲ್ಲಿ ಭಾವನೆಗಳನ್ನು ಹೆಚ್ಚು ಹೊತ್ತು ಒಳಗಡೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಮನಸ್ಥಿತಿ ಗಂಭೀರ ಹಾಗೂ ಗುರಿ ಸಾಧನೆಗೆ ಕೇಂದ್ರೀಕೃತವಾದಂಥ ಚಿಂತನೆಯನ್ನು ಹೊಂದಿರ್ತದೆ. ಸ್ಥಿರತೆ ಮತ್ತು ಭದ್ರತೆಗೆ ಹೆಚ್ಚು ಗಮನ ಕೊಡುವಂಥ ಸಾಧ್ಯತೆ ಇದೆ. ನಿಮ್ಮ ಗುರಿಯನ್ನು ಸಾಧಿಸಲೇಬೇಕು ಅನ್ನೋ ಹಠ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಆದರೆ ಕಠಿಣವಾದಂಥ ಮಾತುಗಳನ್ನು ಆಡಬೇಡಿ. ವಿಶ್ರಾಂತಿಗೆ ಪ್ರಾಧಾನ್ಯತೆಯನ್ನು ಕೊಡಿ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ರಿಸ್ಕನ್ನು, ಪ್ರೆಸರನ್ನು, ಒತ್ತಡವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಶಾಂತಿಯಿಂದ ಮುಂದುವರಿರಿ. ಹನುಮಂತನ ಪ್ರಾರ್ಥನೆಯನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ನೀಡುತ್ತದೆ. ಕಿವಿ ಮಾತು: ಇಂದು ಶಿಸ್ತು ಮತ್ತು ಜವಾಬ್ದಾರಿ ನಿಮಗೆ ದೊಡ್ಡ ಶಕ್ತಿಯಾಗಿದೆ. ತಾಳ್ಮೆಯಿಂದ ನಡೆದುಕೊಂಡರೆ ಮಾಡಿದ ಕೆಲಸದಲ್ಲಿ ಯಶಸ್ಸು ಖಚಿತವಾಗ್ತದೆ. ಕುಂಭರಾಶಿಯವರೇ, ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಸಿಗ್ತದೆ. ತಂಡದ ಸಹಕಾರ ಮತ್ತು ಚರ್ಚೆಗಳ ಮೂಲಕ ಹೊಸ ಕಲ್ಪನೆಗಳು ಮೂಡಬಹುದು. ನಿಮ್ಮ ವ್ಯಾವಹಾರಿಕ ದೃಷ್ಟಿಕೋನ ಮತ್ತು ದೂರದೃಷ್ಟಿಗೆ ಪ್ರಶಂಸೆ ಸಿಗುವಂಥ ಅವಕಾಶಗಳಿದೆ. ಹಣಕಾಸಿನ ವಿಚಾರದಲ್ಲಿ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡ ಯೋಜನೆಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಹೊಸ ಅವಕಾಶಗಳನ್ನು ಗುರುತಿಸುವ ಶಕ್ತಿ ಹೆಚ್ಚಾಗಿರ್ತದೆ. ಸಂಬಂಧಗಳನ್ನು ನೋಡೋದಾದರೆ ಈ ದಿನ ಸಂಬಂಧಗಳು ಬಲವಾಗಿರ್ತದೆ. ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ದಲೇ ಇರೋ ಹಾಗೆ ನೀವು ಮೇಂಟೈನನ್ನು ಮಾಡೇ ಮಾಡ್ತೀರಿ. ಆದರೆ ಭಾವನಾತ್ಮಕವಾಗಿ ದೂರವಾಗದಂತೆ ಸಂಬಂಧಗಳನ್ನು ಮೇಂಟೈನ್ ಮಾಡುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಇದ್ದೇ ಇದೆ. ನಿಮ್ಮ ಮನಸ್ಥಿತಿ ಸೃಜನಾತ್ಮಕ ಹಾಗೂ ವಿಶ್ಲೇಷಣಾತ್ಮಕ ಚಿಂತನೆ ಎನ್ನುವಂಥದ್ದು ಇರ್ತದೆ. ಹೊಸ ವಿಷಯಗಳನ್ನು ಕಲಿಯುವಂಥ ಆಸಕ್ತಿ ಎನ್ನುವಂಥದ್ದು ಇರ್ತದೆ. ಸ್ವಾತಂತ್ರ್ಯ ಮತ್ತು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಮನೋಭಾವ ನಿಮ್ಮಲ್ಲಿರ್ತದೆ. ಆದರೆ ಯಾವುದೇ ವಿಚಾರದಲ್ಲಿ ಫೋಕಸ್ ಮಾಡೋದನ್ನು ಕಡಿಮೆ ಮಾಡಬೇಡಿ. ಒಂದೇ ವಿಚಾರದಲ್ಲಿ ಫೋಕಸ್ ಮಾಡುವಂಥ ಒಂದು ಗುಣ ಇದೆಯಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಒಂದೇ ಸಮಯದಲ್ಲಿ ಒಂದಕ್ಕಿಂತ ಹೆಚ್ಚು ಕೆಲಸಗಳನ್ನು ಕೈಗೊಳ್ಳಬೇಡಿ. ಒಂದು ಮುಗಿದ ಮೇಲೆ ಮತ್ತೊಂದನ್ನು ಪ್ರಾಕ್ಟೀಸ್ ಮಾಡಿ. ಈ ದಿನ ನೀವು ನಾರಾಯಣ ಧ್ಯಾನವನ್ನು ಮಾಡುವಂಥದ್ದು ಹೆಚ್ಚು ಶುಭ ಫಲವನ್ನು ಕೊಡ್ತದೆ. ಅಂತಿಮವಾಗಿ ಕಿವಿ ಮಾತು: ಹೊಸ ಆಲೋಚನೆಗಳು ಮತ್ತು ಶಿಸ್ತು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ತದೆ. ಮಾಡುವಂಥ ಕೆಲಸದಲ್ಲಿ ಗಮನವನ್ನು ಕೇಂದ್ರೀಕರಿಸಿದರೆ ಅಧಿಕವಾದಂಥ ದೊಡ್ಡ ಫಲ ಸಿಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಮೀನರಾಶಿಯವರೇ, ಈ ದಿನ ನಿಮ್ಮ ಉದ್ಯೋಗ ವ್ಯವಹಾರಗಳಲ್ಲಿ ಸೃಜನಾತ್ಮಕ, ಆಧ್ಯಾತ್ಮಿಕ ಮತ್ತು ಸಲಹೆಗಾರಿಕೆ ಎನ್ನುವಂಥ ಕ್ಷೇತ್ರಗಳಲ್ಲಿ ಉತ್ತಮ ಫಲಿತಾಂಶ ಸಿಗ್ತದೆ. ಅಂತರ್ದೃಷ್ಟಿಯ ಜೊತೆಗೆ ವ್ಯಾವಹಾರಿಕ ದೃಷ್ಟಿಕೋನವನ್ನು ಬಳಸಿದರೆ ಯಶಸ್ಸಿನ ಸಾಧ್ಯತೆ ಹೆಚ್ಚಾಗಿರ್ತದೆ. ಹಿರಿಯರ ಸಲಹೆ ಮತ್ತು ಮಾರ್ಗದರ್ಶನವನ್ನು ಪಡೆಯಿರಿ. ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ಮತ್ತು ಯೋಜನೆ ಎನ್ನುವಂಥದ್ದು ಅತಿ ಮುಖ್ಯ. ಉಳಿತಾಯ ಮತ್ತು ಭವಿಷ್ಯದ ಭದ್ರತೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗ್ತದೆ. ಭಾವನೆಗಳನ್ನು ವ್ಯಕ್ತಪಡಿಸೋ ಒಂದು ವಿಚಾರದ ಮೂಲಕ ಹಣ ಖರ್ಚು ಮಾಡಬೇಕು ಅನ್ನುವಂಥದ್ದನ್ನು
ಬಿಟ್ಬಿಡಿ. ಭಾವನೆ ವ್ಯಕ್ತಪಡಿಸೋದೇ ಬೇರೆ, ಹಣ ಖರ್ಚು ಮಾಡೋದೇ ಬೇರೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಸಂಬಂಧಗಳನ್ನು ಮೇಂಟೈನ್ ಮಾಡಬೇಕಾದ್ರೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ವೆರಿ ವೆರಿ ಮುಖ್ಯ. ಇತರರ ಮಾತುಗಳನ್ನು ಸಹನೆಯಿಂದ ಕೇಳಬೇಕು. ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿ ಹೆಚ್ಚಾಗಿರ್ತದೆ. ಆಧ್ಯಾತ್ಮಿಕ ಮತ್ತು ಆತ್ಮಚಿಂತನೆಯ ಮನೋಭಾವ ಇದ್ದಲ್ಲಿ ಹೆಚ್ಚಾಗಿರ್ತದೆ. ಕಲ್ಪನಾ ಶಕ್ತಿ ಮತ್ತು ಅಂತರ್ದೃಷ್ಟಿ ಹೆಚ್ಚಾಗಿರ್ತದೆ. ಶಾಂತ ವಾತಾವರಣ ಬೇಕು ಅಂತ ಮನಸ್ಸು ಬಯಸ್ತದೆ. ಆದರೆ ತುರ್ತು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ತಾಳ್ಮೆ ಇರುವಂಥದ್ದು, ಧ್ಯಾನ ಮಾಡುವಂಥದ್ದು ಇದು ನಿಮಗೆ ಹೆಚ್ಚು ಶುಭ ಫಲವನ್ನು ಕೊಡ್ತದೆ. ಗುರುದೇವರ ಪ್ರಾರ್ಥನೆಯನ್ನು ಮಾಡಿ ಎಲ್ಲವೂ ಶುಭವಾಗ್ತದೆ. ಕೊನೆಗೆ ನಿಮಗೂ ಒಂದು ಕಿವಿ ಮಾತು. ಇಂದು ಒಳನೋಟ ಮತ್ತು ಶಿಸ್ತು ನಿಮ್ಮನ್ನು ಸರಿಯಾದ ದಾರಿಗೆ ಕೊಂಡೊಯ್ತದೆ. ಶಾಂತ ಮನಸ್ಸಿನ ನಡೆದುಕೊಂಡರೆ ಯಶಸ್ಸು ಖಚಿತ. ಇಲ್ಲಿವರೆಗೆ ಕೇಳಿದ ದಿನ ಭವಿಷ್ಯ ಕೇಳಿದಂಥ ಎಲ್ಲ ಅಭಿಮಾನಿಗಳಿಗೆ ಪ್ರಣಾಮಗಳು. ನಾಳೆ ಮತ್ತೆ ದಿನ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದುವರಿರಿ. ಧನ್ಯವಾದ.